ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ತೀವಿ, ಅದೆಲ್ಲ ಆಕ್ಟಿಂಗ್ ಅಷ್ಟೇ. ನಮ್ಮನೇಲೂ ಅದೇನು 1 ನಿಮಿಷ ಕುತ್ಕೊಂಡು ಹೇಳ್ತಾ ಇದೀವಿ ಅಂದ್ರೆ ಅವರು ನಾವ್ ಏನೇ ಹೇಳಿದ್ರು ನಿಜ ಅಂತಾನೆ ಅನ್ಕೋತಾರೆ. ಇವಾಗ ನಾನೇನೇ ಹೇಳಿದ್ರು ಆ ವಿಡಿಯೋ ತೆಗಿಯುವಾಗ ಎಷ್ಟು ಜಗಳ ಆಡ್ತೀವಿ, ಆ ವಿಡಿಯೋ ಕಟ್ ಆದ್ಮೇಲೆ ಎಷ್ಟು ಜಗಳ ಆಡ್ತೀವಿ ಅನ್ನೋದು ನಮ್ಮಲ್ಲೇ ಇರುತ್ತೆ. ಅದನ್ನ ನಾವು ವಿಡಿಯೋ ಮಾಡಿ ತೋರ್ಸಕ್ಕಾಗಲ್ಲ. ಯಾಕಂದ್ರೆ ಮಾಡು ಕರೆಕ್ಟಾಗಿ ಆನ್ಸರ್ ಮಾಡು ಅಂತ ಇದೀನಿ. ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ಅಂತ ನಿಂಗೆ ಅನ್ಸುತ್ತೆ? 10%. ಅವ್ರು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ಇವ್ನು ಯಾವನು ಒಂದ್ಸಲ ಕುತ್ಕೊಂಡು ಹಿಂಗ್ ಜಗಳ ನಾವ್ ಅಷ್ಟೆಲ್ಲ ಮಾಡಿದ್ವಿ, ಅವ್ರು ನಮ್ಗೇನು ಮಾಡಿಲ್ವಲ್ಲ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀಯಾ? ಓಕೆ ಓಕೆ, ಸರಿ ಸರಿ ಸರಿ. ಅಷ್ಟೇನೆ ಅರ್ಥ ಮಾಡ್ಕೊಂಡಿರೋದು. ಏನ್ ಹೇಳ್ಬಿಟ್ಟೆ ಮನೆ ನೋಡಿ ಗೈಸ್, ರಿಯಾಲಿಟಿ. ಅಲ್ಲ, ಓವರ್ ಥಿಂಕ್ ಮಾಡೋದ್ ಬಿಟ್ಟೆ, ಅದೆಲ್ಲ ಬಿಟ್ರು ಇಷ್ಟ ಐತಾ? ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ನಾವು ಆಕ್ಟಿಂಗ್ ಕೊಡ್ಬೇಕು. ಕುಯ್ಬೇಡ. ಎಲ್ಲಿಂದ ಆನ್ಸರ್ ಮಾಡ್ಲಿ? ನನ್ ಜೊತೆ ಜಗಳ ಆಡಿದ್ಮೇಲೆ ನಿಂಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ಅಪ್ಪ 3 ದಿನ ನೆಮ್ಮದಿ ಸಿಕ್ತು ಅನ್ಸುತ್ತೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನಾವಿಬ್ರು ಬಸ್ಸಲ್ಲಿ ಮದ್ವೆ ಆದ್ವಲ್ಲ, ಮುಚ್ಕೊಂಡ್ ಯಾರಾದ್ರೂ ಹಾಡು ಹೇಳ್ತಾರ? ಯಾಕೆ ಹಿಂಗೆ ಅಯ್ಯೋ ಅನ್ಸ್ತಿದ್ದೀನಿ ನನಗೆ. ಒಂದ್ ಪ್ರಜ್ಞೆನಾರ ಆಯ್ತಾ? ಹಾಡೇನ್ ಹೇಳ್ಬೇಡ, ಬಾಯ್ ಮುಚ್ಚು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್. ಹೇಳು ಜೋಶಲ್ ಇರು, ಮುತ್ತುರಾಜ್ ಹೇಳು ಜೋಶಲ್ ಇರು. ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ನಿನಗೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು. ನನ್ನ ನೋಡ್ಬೇಡ, ಅಲ್ಲಿ ನೋಡು, ಹಿಂಗ್ ನೋಡ್ತಾ ಇರ್ತಾನೆ ಎಲ್ಲ ವ್ಲಾಗಲ್ಲೂ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಬಗ್ಗೆ ನನ್ನ ಹಸ್ಬೆಂಡ್ಗೆ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತೀನಿ. ನೋಡೋಣ ನನ್ನ ಹಸ್ಬೆಂಡ್ ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇದೇನಾದರೂ ಚೆನ್ನಾಗಿ ವ್ಲಾಗು ರೀಚ್ ಆದರೆ ನೀನು ನನಗೆ ಅದೇ ನೀನು ಕ್ವಶನ್ಸ್ಗಳನ್ನ ನನಗೆ ಕೇಳಬೇಕು, ಆಯ್ತಾ? ಓಕೆನಾ? ಆ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವಾಗ ನನಗೆ ಕೆಲವೊಂದು ಕ್ವಶನ್ಸ್ಗಳನ್ನ ನನ್ನ ಹಸ್ಬೆಂಡ್ ಹತ್ರ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಏನು ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬರೀ ನಾನು ಒಬ್ಬಳೇ ಕ್ವಶನ್ಸ್ ಕೇಳೋದು, ಅವ್ರು ಆನ್ಸರ್ ಹೇಳೋದು ಅಷ್ಟೇ. ನಾನು ಕೆಲವೊಂದು ಕ್ವಶನ್ಸ್ನ ಮಾಡ್ಕೊಂಡಿದ್ದೀನಿ ಗೈಸ್, ಮೊಬೈಲಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ಒಂದೊಂದೇ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ, ಅವರು ಹೇಳಬೇಕು. ನೀನು ಏನು ಅನ್ಸುತ್ತೆ ಅದು ನಾನು ಹೇಳ್ತೀನಿ. ಆಯಿತು, ನಿಂಗೆ ಏನು ಅನ್ಸುತ್ತೋ ಅದೇ ಹೇಳಬೇಕು. ಲಿಂಕು. ಓಕೆ ಗಾಯ್ಸ್, ಇವಾಗ ನಾನು ಮೊದಲನೇ ಕ್ವಶನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಅಂದರೆ, ಮನೆ ನಾನು ಖುಷಿಯಾಗಿದ್ದೀನ ಅಥವಾ ಫೇಕ್ ಸ್ಮೆಲ್ ಮಾಡ್ತಾ ಇದ್ದೀನ ಅಂತ ನಿನಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಹೇಳು ನೋಡಿ, ಇವಾಗ ಖುಷಿಯಾಗಿದ್ಯಾ? ಫೇಕ್ ಸ್ಮೆಲ್ ಹೆಂಗಿರುತ್ತೆ? ಹೆಂಗಿರುತ್ತೆ ಅಂತ ನೀನು ಯಾವಾಗ ಫೇಕ್ ಸ್ಮೆಲ್ ಮಾಡ್ತಿಲ್ಲ ಅವಾಗ ಹೇಳ್ತೀಯಾ? ಏನಾದರೂ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ ಆ ಥರ ಫೇಕ್ ಸ್ಮೆಲ್ ಮಾಡಿ ನಿಂಗೆ ಗೊತ್ತಾಗ? ಇವಾಗ ನೋಡಿ ಗೈಸ್, ಇವಾಗ ಯಾರು ಸಿಗ್ತಾರೆ ಅನ್ಕೊಳ್ಳಿ, ಅವ್ರಂದ್ರೆ ಅಂದ್ರೆ ಮಾತಾಡ್ಸ್ತಾಳೆ ಅಷ್ಟಕ್ಕಷ್ಟೇ, ಯಾರು ಮುಂದೆ ಬಂದಾಗ ಅದು ಫೇಕ್ ಸ್ಮೈಲ್. ಆ ಥರ ಅಂದರೆ ಎಲ್ಲ ಮಾತಾಡಿಸ್ಬೇಕಲ್ಲ ಅಂತ ಯಾರು ಮಾತಾಡ್ಸಲ್ಲ. ಫೇಕ್ ಸ್ಮೈಲ್. ಫೇಕ್ ಸ್ಮೆಲ್ ನಮ್ಗೆ ಇಷ್ಟ ಇಲ್ದೇ ಇರೋರ್ನು ಮಾತಾಡ್ಸ್ಬೇಕು ಅಂದಾಗ ಬರುವಂತ ಸ್ಮೈಲ್ ಫೇಕ್ ಸ್ಮೈಲ್. ಹೌದು, ಇಷ್ಟ ಇಲ್ದಿರೋರ್ನು ನಾನು ಮಾತಾಡ್ಸ್ತೀನಿ. ಯಾಕಂದ್ರೆ ಇವಾಗ ಎದುರುಗಡೆ ಸಿಕ್ಕಿದ್ಮೇಲೆ ಮಾತಾಡ್ಸ್ಲೇಬೇಕು ಅಂತ ಮಾತಾಡ್ಸ್ತೀನಿ. ಅವಾಗ ಬರುತ್ತಲ್ಲ ಸ್ಮೈಲ್, ಅದು ಅದ್ ನಿಂಗೆ ಗೊತ್ತಾಗುತ್ತಾ? ಏನ್ ಗೊತ್ತಾಗುತ್ತೋ ನಿನ್ಗೆ? ಬಾ, ಈ ತರ ಕ್ವಶನ್ಗಳನ್ನ ಗೈಸ್ ಕೇಳೋದು. ಓಕೆನಾ? ಸರಿ, ನೆಕ್ಸ್ಟು. ನಾನು ಯಾವ ವಿಷಯದ ಬಗ್ಗೆ ಜಾಸ್ತಿ ವರಿ ಮಾಡ್ಕೊತೀನಿ, ಯೋಚನೆ ಮಾಡ್ತೀನಿ? ಯಾವ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ? ನನ್ನ ಮಗನ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ. ಏನಂತ? ಅದೇ ಅವ್ನು ಹುಷಾರಿರವಲ್ಲ ಅದಕ್ಕೆ. ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಡ್ರಾಮಾ ಮಾಡ್ತಾರೆ? ಗೈಸ್, ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ನೀನೇನಾ ಒಪ್ಕೋತಿಯಾ ಡ್ರಾಮಾ ಮಾಡ್ತೀಯ ಅಂತ? ಹೇಳಿ, ಯಾವ್ದಾರು ಒಂದು ಡ್ರಾಮಾ ಮಾಡಿರೋದು ನನ್ಗೆ. ಏನ್ ಹೇಳು ಡ್ರಾಮಾ ಮಾಡಿರೋದು? ಇದು ಆಕ್ಚುಲಿ ಡ್ರಾಮಾ, ಇದೇ ಡ್ರಾಮಾ. ಗೊತ್ತಾಯ್ತಾ? ನಾನು ಯಾವ ವಿಷಯಕ್ಕೆ ಚಕ್ ಅಂತ ಇರಿಟೇಟ್ ಆಗ್ಬಿಡ್ತೀನಿ? ನಾನು ಹೇಳ್ದದೇ ಹೇಳ್ತಾ ಇದ್ರೆ ಇರಿಟೇಟ್ ಆಗ್ಬಿಡ್ತೀಯ.
ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಓವರ್ ಥಿಂಕ್ ಮಾಡ್ತಾರೆ? ನೀನೆ. ಇದನ್ನ ಗಾಯ್ಸ್ ನಮ್ ಫ್ಯಾಮಿಲಿ ಕೇಳಿದ್ರು ಯಾರು ಓವರ್ ಥಿಂಕ್ ಮಾಡ್ತಾರೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಹೇಳು ನೀನೇ ಕಣೆ. ಯಾರು ಓವರ್ ಥಿಂಕ್? ನೀನು ಓವರ್ ಥಿಂಕಿಂಗ್. ಇಲ್ಲ, ಓವರ್ ಥಿಂಕ್ ನೀನ್ ಮಾಡೋದು. ನೀನು. ಆಯ್ತು ಬಿಡಪ್ಪ. ನಾನೇ ನಮ್ಮ ಅಕ್ಕ ಏನಾರು ಈ ವ್ಲಾಗ್ ನೋಡ್ತಾ ಇದ್ರೆ ಅವಳೇ ಕಮೆಂಟ್ ಮಾಡ್ತಾಳೆ ಯಾರು ಓವರ್ ಥಿಂಕ್ ಮಾಡ್ತಾರೆ ಅಂತ. ನಿಮ್ಮ ಅಕ್ಕ ನಿನ್ ಪರನೇ ಮಾತಾಡೋದು. ಹೌದಾ? ಆಯ್ತು, ನಿಮ್ಮ ಅಮ್ಮನ್ ಕೇಳ್ತೀನಿ. ನಿಮ್ಮ ಅಮ್ಮ ಸಿಕ್ತಾಗ ನಿಮ್ಮ ಅಮ್ಮನ್ ಕೇಳ್ತೀನಿ. ನಿಮ್ಮ ಅಮ್ಮ ನನ್ ಪರ ಮಾತಾಡ್ತಾರಾ? ಆಯ್ತು, ನಿಮ್ಮಪ್ಪ ನನ್ ಪರ. ನಿಜ ಹೇಳೋರೆಲ್ಲ ನನ್ ಪರ ಮಾತಾಡ್ಬಿಡ್ತಾರೆ, ಸುಳ್ಳು ಹೇಳೋರೆಲ್ಲ ಇವನ್ ಪರ ಮಾತಾಡ್ಬಿಡ್ತಾರೆ. ಓವರ್ ಥಿಂಕ್ ಆಕ್ಚುಲಿ ಮಾಡೋದು ನಮ್ಮ ಮನೆಯವರೇ ಗೈಸ್. ಓವರ್ ಥಿಂಕ್ ನಾನೇ ಇವ್ರ ವಿಷಯದಲ್ಲಿ ಓವರ್ ಥಿಂಕ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿರ್ಬೋದು. ನಾನು ಓವರ್ ಆಲ್ ಕೇಳ್ತಾ ಇರೋದು, ಓವರ್ ಥಿಂಕ್ ಮಾಡೋದು ಯಾರು? ನೀನು. ಬರೀ ಇಂಥದೇ. ಆಯ್ತು, ನೆಕ್ಸ್ಟ್. ನಮ್ಮಿಬ್ರಲ್ಲಿ ಯಾರ್ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ? ಟೈಮ್ ಯಾರು ಜಾಸ್ತಿ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಾರೆ? ಗೈಸ್ ಇವಾಗ ಕಮೆಂಟ್ ಮಾಡಿ. ಇವಳು ಒಬ್ಳೆ ಇತ್ತು ಅಂದ್ರೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾಳೆ ನಮ್ ಜೊತೆ? ನನ್ ಜೊತೆ ಹೆಂಗ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಾರೆ? ಅದನ್ನ ಕೇಳು. ಅದನ್ನೇ ಹೇಳ್ತಾ ಇರೋದು. ಯಾರ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಾರೆ? ನಾನೇ. ನಿಜ ಹೇಳು ನೀನೆ. ಅದನ್ನ ಹೇಳು ಕರೆಕ್ಟ್ ಆಗಿ. ಸುಳ್ಳು ಏನಕ್ಕೆ ಕೇಳ್ತೀಯ? ಸುಳ್ಳೆಲ್ಲ ಹೇಳಂಗಿಲ್ಲ ನನ್ನ ವ್ಲಾಗ್ ಅಲ್ಲಿ. ನಿಜಾನೇ ಹೇಳ್ಬೇಕು. ಗೊತ್ತಾಯ್ತಾ ಗಾಯ್ಸ್? ತಿಳ್ಕೊಳ್ಳಿ. ಆಕ್ಚುಲಿ ಈ ವ್ಲಾಗ್ ಎಂಡಲ್ಲಿ ನಿಮ್ಗೆ ಒಂದು ಹೇಳ್ಬೇಕು, ಅದಕ್ಕೋಸ್ಕರ ಈ ಕ್ವಶನ್ ಎಲ್ಲ ಕೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್, ನಮ್ಮಿಬ್ರಲ್ಲಿ ಯಾರ್ ಜಲಸಿ ಜಾಸ್ತಿ? ಯಪ್ಪ ಇವಳೆ. ನಿಜ. ನಾನ್ ಜಲಸಿ ಆಗ್ತೀನಿ ನಮ್ಮ ಮನೆಯವ್ರ ವಿಷಯದಲ್ಲಿ. ನಾನ್ ಮನೆಯವ್ರ ವಿಷಯದಲ್ಲಿ ಅಷ್ಟೇ ಜಲಸಿ. ಹೌದು, ಅಂದ್ರೆ ನಾನ್ ಅವಾಗ್ಲೇ ಜನರಲಿ ಕೇಳಿದ್ನಲ್ಲ ಎಲ್ಲಾರ ವಿಷಯ ಓವರ್ ಥಿಂಕಿಂಗು. ಇದ್ರಲ್ಲಿ ಜಲಸಿ ಅಂದ್ರೆ ನಮ್ಮ ಮನೆಯವ್ರ ವಿಷಯದಲ್ಲಿ ಜಾಸ್ತಿ ಜಲಸಿ. ಇನ್ನು ಯಾರ ವಿಷಯದಲ್ಲಿ ನಾನು ಏನು ಜಲಸಿನೇ ಪಟ್ಕೊಳಲ್ಲ, ನೋಡಕ್ಕೂ ಹೋಗಲ್ಲ, ಆತರ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಮ ಮನೆಯವ್ರ ವಿಷಯದಲ್ಲಿ ಜಾಸ್ತಿ ಜಲಸಿ ಪಡ್ತೀನಿ. ಏನಂದ್ರೆ ಅವ್ರು ಯಾರ ಜೊತೆನೂ ಮಾತಾಡ್ಬಾರ್ದು, ಯಾರ ಬಗ್ಗೆನೂ ಮಾತಾಡ್ಬಾರ್ದು, ನನ್ನ ಹತ್ರ ಯಾರ್ದು ಫೋಟೋ ನೋಡ್ಬಾರ್ದು, ಝೂಮ್ ಹಾಕ್ಬಾರ್ದು, ಆತರ ಎಲ್ಲ ಜಲಸಿ ಇದೆ ಅಲ್ವಾ? ಕಣ್ಮುಚ್ಕೊಂಡ್ ಹಾಡು ಹೇಳ್ಬಾರ್ದು. ಕಣ್ಮುಚ್ಕೊಂಡ್ ನಾನು ಮೊನ್ನೆ ತಾನೇ ಈ ವಿಷಯಕ್ಕೊಂದ್ ಜಗಳ ಆಡ್ತೀವಿ, ನೀವೇ ನೋಡಿ. ಕಣ್ಮುಚ್ಕೊಂಡ್ ಯಾರಾದ್ರೂ ಹಾಡು ಹೇಳ್ತಾರಾ? ಇವಾಗ ನನ್ಗೋಸ್ಕರ ಹಾಡ್ ಡೆಡಿಕೇಟ್ ಮಾಡ್ತಾವ್ರೆ ಅಂದ್ರೆ ನನ್ನನ್ನು ನೋಡ್ಕೊಂಡು ಹಾಡು ಹೇಳ್ಬೇಕು. ಕಣ್ಮುಚ್ಕೊಂಡ್ ಹಾಡು ಹೇಳಿದ್ರೆ ಬೇರೆಯವ್ರನ್ನ ನೆನ್ಸ್ಕೊಂಡ್ ಹಾಡು ಹೇಳ್ತಾವ್ರೆ ಅಂತ ತಾನೇ ಅರ್ಥ. ನೀವೇ ಕಮೆಂಟ್ ಮಾಡಿ ಗಾಯ್ಸ್. ಅದಕ್ಕೆ ನಂಗೆ ಕಣ್ಮುಚ್ಕೊಂಡ್ ಹಾಡು ಹೇಳಿದ್ರೆ ಇಷ್ಟ ಆಗಲ್ಲ. ಏನೋ ನಾವು ಒಬ್ಬರೇ ಇದ್ದಾಗ ಕಣ್ಮುಚ್ಕೊಂಡು ಹಾಡನ್ನ ಫೀಲ್ ಮಾಡ್ಕೊಂಡು ನಾವು ಇಷ್ಟಪಡೋರ್ನ ನೆನೆಸ್ಕೊಂಡು ಹಾಡೋದ್ರಲ್ಲಿ ಒಂದು ಅರ್ಥ ಐತಿ. ಇಲ್ಲೇ ಎದುರುಗಡೆ ಎಂತಿ ಕೂತಿರ್ತಾಳೆ ಕಣ್ಮುಚ್ಕೊಂಡು ಅಂತ ಹಾಡೇಳೋರು ಜಗತ್ತಲ್ಲೇ ನಾನು ಯಾರನ್ನೂ ನೋಡಿಲ್ಲ. ಏನ್ ಗೊತ್ತಮ್ಮ, ಕಣ್ಮುಚ್ಕೊಂಡು ಬೇರೆಯವ್ರನ್ನ ನೆನ್ಸ್ಕೊಂಡು ಹಾಡು ಹೇಳ್ತೀನಿ ಅಂತ ಅಲ್ಲ, ಕಣ್ಮುಚ್ಕೊಂಡು ಆ ಸಾಂಗ್ ಕೇಳೋರೆ ಏನೋ ಒಂಥರ ಫೀಲ್ ಆಗುತ್ತಲ್ಲ ಅಂತ ಅಷ್ಟೇ. ನಿನಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸಾಂಗ್ ಅಂದ್ಬಿಟ್ಟು ನಾನು ಮುಂದೆ ಕುತ್ಕೊಂಡು ಕಣ್ಮುಚ್ಕೊಂಡ್ಬಿಟ್ರೆ ನಾನು ನೋಡಕ್ಕಾಗದೆ ಕಣ್ಮುಚ್ಕೊಂಡವ್ರೆ ಅಂತ ಅರ್ಥ ನನ್ ಪ್ರಕಾರ. ಸರಿ ಗಾಯ್ಸ್, ನಾನು ಹೇಳೋದ್ ಕರೆಕ್ಟಾ ಸರಿನಾ ತಪ್ಪಾ ಅಂತ ನೀವೇ ಆನ್ಸರ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್, ನಮ್ ರಿಲೇಶನ್ಶಿಪ್ ಅಲ್ಲಿ ನನಗ್ ತುಂಬಾ ಮೆಮೊರೇಬಲ್, ನಾನು ಯಾವಾಗ್ಲೂ ನೆನೆಸ್ಕೊಂತೀನಿ ಅದನ್ನ, ಆ ಮೂಮೆಂಟ್ ನ. ಯಾವ್ದು ಆ ಮೂಮೆಂಟ್? ಯಾವ್ದು ನಿಂಗೆ ಯಾವ್ದಾರು? ಅದೇ ನಾವು ನೀನ್ ಗಾಡಿಯಿಂದ ಬಿದ್ದಲ್ಲ ನಮ್ ರಿಲೇಶನ್ಶಿಪ್ ಅಲ್ಲಿ ಆಲ್ ಓವರ್ ಅಲ್ಲಿ ನಾನು ತುಂಬಾ ಗಾಡಿಯಿಂದ ಬಿದ್ದಲೆ ಅವನ ನೀನ್ ತಪ್ಸ್ಕೊಂಡಲ್ಲ, ಅದನ್ನೇ ನೆನ್ಸ್ಕೊತೀಯ ಜಾಸ್ತಿ. ಅದು ನಮ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಆ ಮೂಮೆಂಟ್ ನೆನ್ಸ್ಕೊಂತೀನಿ ಅಷ್ಟೇ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಪೆಷಲ್ ಮೆಮೊರಿ. ಸ್ಪೆಷಲ್ ಯಾಕೆ ಹಿಂಗ ಯೋಚಿಸ್ತೀನಿ ನನಗೆ? ಸ್ಪೆಷಲ್ ಮೂಮೆಂಟ್ ನಮ್ ರಿಲೇಶನ್ಶಿಪ್ ಅಲ್ಲಿ ಸ್ಪೆಷಲ್ ಮೂಮೆಂಟ್ ಅಪ್ಪ. ಇದು ಒಂದ್ ಸ್ಪೆಷಲ್ ಮೂಮೆಂಟ್. ಯಾವತ್ತೂ ಈ ಸ್ಪೆಷಲ್ ಮೂಮೆಂಟ್ ನ ಮರೆಯಕ್ಕೆ ಆಗಲ್ಲ ಅನ್ನೋ ಒಂದ್ ಮೂಮೆಂಟ್ ಯಾವ್ದು ನಮ್ ರಿಲೇಶನ್ಶಿಪ್ ಅಲ್ಲಿ? ಪಾಪು ಅದದು. ಅದೂನು ಅದಕ್ಕಿಂತ ಮುಂಚೆನೂ ಇದೆ. ನಾವಿಬ್ರು ಮದ್ವೆ ಆದದೇನೆ. ನಾವಿಬ್ರು ಬಸ್ಸಲ್ಲಿ ಮದ್ವೆ ಆದ್ವಲ್ಲ, ಅದು ಒಂದು ಮೂಮೆಂಟ್ ನನಗೆ ಒಂಥರ ಅದನ್ನ ನೆನೆಸ್ಕೊಂಡಾಗೆಲ್ಲ ಒಂಥರ ಖುಷಿ ಅನ್ಸುತ್ತೆ. ಏನಂತ ಗೊತ್ತಿಲ್ಲ. ನಾನು ನೋಡಿ ದೇವ್ರು ಹೆಂಗೆ ನಾನು ಆ ಬಸ್ಸಲ್ಲಿ ಮದ್ವೆ ಆಗ್ಬೇಕು ಅನ್ನೋದು ನನಗೆ ಬರ್ದಿದ್ದ ಅನ್ನೋದು
ಅದು ಒಂದು ನನ್ನ ಲೈಫಲ್ಲಿ ಸ್ಪೆಷಲ್ ಮೂಮೆಂಟು. ಯಾರು ಆ ಥರ ಮದ್ವೆ ಆಗಕ್ಕಾಗುತ್ತೆ? ಅವ್ರು ಅನ್ಕೊಂಡ್ರು ಆಗಲ್ವೇನೋ. ಆಗಲ್ಲ, ಈಗ ಇವಾಗಲ್ಲ, ಆಗೋಕೆ ಆಗಲ್ಲ. ಆಗಲ್ಲ. ನಾವು ಆಲ್ಮೋಸ್ಟ್ ಕಿರಾತಕ ಮೂವಿಲಿ ಕಾರಲ್ಲಿ ಮದ್ವೆ ಆಗಿದ್ದಾನೆ. ಅದು ನಮ್ಗೆ ಗೊತ್ತಿರ್ಲಿಲ್ಲ, ಆ ಥಾಟ್ ಇರ್ಲಿಲ್ಲ. ಬಸ್ಸಲ್ಲಿ ಗೊತ್ತಿತ್ತು, ಫಿಲಮ್ನೆಲ್ಲ ನೋಡಿದ್ವಿ, ಬಟ್ ಆದ್ರೆ ಆ ಥಾಟೇ ಇರ್ಲಿಲ್ಲ. ಬಸ್ಸಲ್ಲಿ ಆಲ್ಮೋಸ್ಟ್ ಎಷ್ಟೊಂದ್ ಜನ ಮದ್ವೆನೇ ಆಗಿಲ್ಲ ಅನ್ಸುತ್ತೆ. ನಂಗೆ ಯಾರು ಆಗಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ. ಅದೊಂದು ಸ್ಪೆಷಲ್ ಮೂಮೆಂಟ್ ಗೈಸ್, ಯಾಕಂದ್ರೆ 10 ವರ್ಷ ನಾವು ಒಂಥರ ಸ್ಪೆಷಲ್ ಆಗಿ ಮದ್ವೆ ಆಗಿದೀವಿ ಅಂತ 10 ವರ್ಷ ಆಗೋಯ್ತಲ್ಲ ಅನ್ಸುತ್ತೆ. ಅದೇ ಅದೊಂದು ನಮ್ ಅಲ್ಲ ಚಿನಿ, ರಿಲೇಶನ್ಶಿಪ್ ಅಲ್ಲಿ. ಇವಾಗೆಲ್ಲ ನೋಡು, ದುಡ್ಡಿರೋರು ಎಷ್ಟೇ ದುಡ್ಡು ಖರ್ಚು ಮಾಡಿ ಮದ್ವೆ ಆದ್ರೂನು ಗಂಡ ಹೆಂಡತಿ ಸಾಯಿಸ್ಬಿಡ್ತಾರೆ, ಹೆಂಡತಿ ಗಂಡನ ಸಾಯಿಸ್ಬಿಡ್ತಾರೆ. ಹೌದು, ಹೆಂಗ್ ಮದ್ವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಬದುಕಿ ಬದುಕ್ತೀವಿ ತೋರಿಸ್ತೀವಿ ಅನ್ನೋದು ಅನ್ನೋದೇ ಮುಖ್ಯ. ಮುಖ್ಯ. ದುಡ್ಡು ಮಾಡೋದು ಮುಖ್ಯ ಅಲ್ಲ ಗಾಯ್ಸ್, ದುಡ್ಡು ಮಾಡೋದು ಪ್ರೀತಿ ಮಾಡೋದು ಮುಖ್ಯ. ಕಷ್ಟ ಸುಖ ಅನ್ನೋದು ಎಲ್ಲಾರ ಲೈಫಲ್ಲೂ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ದಾಟಿ ಮುಂದೆ ಒಂದಿನ ನಾವು ನೆಮ್ಮದಿಯಾಗಿ ಇದ್ದೇ ಇರ್ತೀವಿ. ಇವಾಗ ನಾವಿವ್ರು ಜಗಳ ಆಡೇ ಆಡ್ತೀವಿ ಗೈಸ್. ಯಾರ ಮನೇಲೂ ಜಗಳ ಇಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ, ಜಗಳ ಆಡೇ ಆಡ್ತೀವಿ. ಇದ್ರ ಬಗ್ಗೆನೇ ನಾನು ನಿಮ್ ವ್ಲಾಗ್ ಎಂಡಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿರೋದು. ಆಗ್ಲೇ ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನನ್ ಜೊತೆ ಜಗಳ ಆಡಿದ್ಮೇಲೆ ನಿಂಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ಅಪ್ಪ 3 ದಿನ ನೆಮ್ಮದಿ ಸಿಕ್ತು ಅನ್ಸುತ್ತೆ. ಕಾಮಿಡಿ ಮಾಡ್ತಾ ಇಲ್ಲ ನಾನು, ಇದು ಸೀರಿಯಸ್ ವ್ಲಾಗು. ಆಯ್ತು, ನೆಕ್ಸ್ಟ್ ಕ್ವಶನು. ನನ್ನನ್ನ ನಾನು ಕಳೆದುಕೊಳ್ಳೋ ಅಷ್ಟು ಭಯ ಯಾವಾಗಾದ್ರೂ ಬಂದಿದ್ಯಾ ನನಗೆ ಅಂತ ನಿಂಗೆ ಅನ್ಸುತ್ತಾ? ನನ್ನ ಹತ್ರ ಯಾವತ್ತಾರು ಶೇರ್ ಮಾಡ್ಕೊಂಡಿದ್ದೀನ? ಅರ್ಥ ಆಗ್ಲಿಲ್ಲ. ಅಂದ್ರೆ ನನ್ನನ್ನು ನಾನು ಇದೇನ್ ಕ್ವಶನ್ ನನಗೆ ಅರ್ಥ ಆಯ್ತಲ್ಲ. ಎಲ್ಲಿಂದ ಆನ್ಸರ್ ಮಾಡ್ಬೇಕಾಯ್ತು ಹೇಳಿ, ಎಲ್ಲಿಂದ ಆನ್ಸರ್ ಮಾಡ್ಲಿ? ಅಲ್ಲ ಆಕ್ಚುಲಿ ಗೈಸ್, ಚಾಟ್ ಜಿಪಿಟಿನ ಕೇಳಿದ ಒಂದು 10 ಕ್ವಶನ್ ಮಾಡ್ಕೊಡಿ ಅಂತ. ಚಾಟ್ ಜಿಪಿಟಿನ ಮಾಡ್ಕೊಟ್ಟಿದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನನ್ನಲ್ಲಿ ನಿನ್ಗೆ ಮೊದ್ಲು ಇಷ್ಟ ಆಗಂತದ್ ಏನು? ನೀನ್ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಯಾರ ಬಗ್ಗೆ ಮಾತಾಡಲ್ಲ, ಅದು ಇಷ್ಟ ಆಗುತ್ತಾ ನಿಂಗೆ? ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ಬೇರೆಯವ್ರಿಗೆ ನಾವು ಆಯ್ತು, ಕೊಡ್ಬೇಕು. ಕುಯ್ಬೇಡ. ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾನು ನಿನ್ನ ಲೈಫಲ್ಲಿ ಬಂದ್ಮೇಲೆ ನೀನ್ ಏನ್ ಚೇಂಜಸ್ ಆಗಿದ್ಯಾ? ಅವಾಗ ಬ್ಯಾಡ ಬಿಡಿಸ್ಕೊಳ್ಳೋದು ಜಾಸ್ತಿ ಇತ್ತು, ಇವಾಗೂ ಇದೆ, ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ. ಅದು ಚೇಂಜಸ್ ಆಯ್ತು. ಮೇನ್ ಪ್ರೀತಿ ಚೇಂಜ್ ಆಯ್ತು. ಪ್ರೀತಿನೇ ಚೇಂಜ್ ಆಗ್ಬಿಡ್ತು. ಪ್ರೀತಿ ಪ್ರೀತಿನೂ ಚೇಂಜ್ ಆಯ್ತು. ಆಯ್ತು, ನಿಜ. ಅಯ್ಯೋ ದೇವ್ರೆ. ತಾನೇ? ನನ್ನಿಂದ ನೀನ್ ಏನಾದ್ರೂ ಒಂದ್ ವಿಷಯ ಕಲ್ತ್ಕೊಂಡಿದ್ಯಾ ಅಂದ್ರೆ ಏನು? ಬೇರೆಯವ್ರನ್ನ ನಾವು ತುಂಬಾ ಹಚ್ಕೊಳ್ಳೋದು, ಹಚ್ಕೋಬಾರ್ದು ಅನ್ನೋದು ಕಲ್ತ್ಕೊಂಡಿದ್ದೀನಿ. ನಾನು ಹಚ್ಕೊಳಲ್ವ ಯಾರನ್ನು? ಬೇರೆಯವ್ರ ಬಗ್ಗೆ ಆ ತಲೆ ಕೆಡ್ಸ್ಕೋಬಾರ್ದು, ಬೇರೆಯವ್ರನ್ನ ಜಾಸ್ತಿ ಹಚ್ಕೋಬಾರ್ದು, ಯಾರ ಹತ್ರನೂ ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಯಾರ ಹತ್ರನೂ ಅದನ್ನ ಇಕ್ಕೋಬಾರ್ದು. ಮೇನು ಅವ್ರ ಇಷ್ಟ ಏನೋ ಮಾಡ್ಕೊಳ್ಳೋಗ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕನ್ನಡಕ ನಾನು ಹಂಗೆಲ್ಲ ಇಲ್ಲ. ಫಸ್ಟ್ ನಾನು ಕ್ವಶನ್ ಅರ್ಥ ಮಾಡ್ಕೊಂತೀನಿ, ನಿನಗೆ ಹೆಂಗ ಅರ್ಥ ಮಾಡ್ಸೋದು ಅಂತ. ನಾನು ಸುಮ್ನೆ ಓದ್ಬಿಟ್ರೆ ನಿಂಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ಫಸ್ಟ್ ಅರ್ಥ ಮಾಡ್ಕೊಂಡು ನಿಂಗೆ ಅರ್ಥ ಆಗೋ ಥರ ನಾನು ಹೇಳ್ಬೇಕು. ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ಅಂತ ನಿಂಗೆ ಅನ್ಸುತ್ತೆ? 10%. ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿಂಗೆ ಅನ್ಸದಾ? ಏನ್ ಹೇಳ್ಬಿಟ್ಟೆ ಮೊನ್ನೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು 10%. ಮದ್ವೆ ಆಗ 10 ವರ್ಷ ಆಯ್ತು, 100% ಅಲ್ಲಿ ನಾನು ನಿನ್ನ 10% ಅರ್ಥ ಮಾಡ್ಕೊಂಡಿದ್ದೀನಿ. ನೋಡಿ ಕೆಲ್ಸ ರಿಯಾಲಿಟಿ ಹೇಳು, ಸುಳ್ಳು ಹೇಳ್ಬೇಡ. ನಿನ್ ಮನ್ಸಲ್ಲಿ ಫಸ್ಟ್ ಏನ್ ಬರುತ್ತೋ ಅದೇ ರಿಯಲ್ ಅಂತ. ಸುಮ್ಮನೆ ಹೇಳಿದೆ ಕಣೆ. ನಾನು ಅವಾಗಿಂದ ನಿಂಗೆ ಏನ್ ಹೇಳ್ತಾ ಇದೀನಿ, ಕರೆಕ್ಟಾಗಿ ಆನ್ಸರ್ ಮಾಡು, ಕರೆಕ್ಟಾಗಿ ಆನ್ಸರ್ ಮಾಡು ಅಂತ ಇದೀನಿ. ಕರೆಕ್ಟಾಗಿ ಆನ್ಸರ್ ಮಾಡಲ್ಲ, 10% ನಾನು ಅದನ್ನೇ ತಗೊಳ್ಳೋದು. ಬೇಡ, ನಿಜವಾಗ್ಲೂ ಅದನ್ನೇ ತಗೋತೀನಿ. ನೀನ್ ಚಿಪ್ ಆಯ್ತ್ಯಾ, ನೀನ್ ಎಷ್ಟು ಒಳಗಡೆ ಇಟ್ಕೊಂಡ್ ನಾಟಕ ಆಡ್ತಾ ಇದೀಯ ಅಂತ ನೀಗ್ ಗೊತ್ತಾಗುತ್ತೆ. ನಾನ್ ಸುಮ್ನೆ ಫನ್ ಬೇಡ ಅಂತ ನಾನು ಅವಾಗಿಂದ ಹೇಳ್ತಾ ಇದೀನಿ. ಸೀರಿಯಸ್ ಮಾತಾಡು ಅಂತ. ಫುಲ್ ಸೀರಿಯಸ್ ಮಾತಾಡೋದು ಚಿನ್ನಿ. ನಾನು ಹೇಳೋದ್ ಕೇಳೋದೇ ಇಲ್ಲ ನೋಡು. 10% ಅಂತೀಯಲ್ಲೋ, ಸುಮ್ನೆ ಅದನ್ನೇ ಹಾಕ್ತೀನಿ. ದೇವ್ರನ್ನೇ 10%
ಮುಂದಕ್ಕೆ ನಾನು ಏನು ಮಾತಾಡದೆ ಎಲ್ಲ ಕಟ್ ಮಾಡಿ 10% ಅನ್ನೋದು ಮಾತ್ರ ಏ, ಬೇಡ ಬೇಡ ಇವಾಗ ಕೇಳಮ್ಮ. ದೇವ್ರನ್ನ ಇಲ್ಲ ನಾನು ಬೇಡ 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 ಕೇಳಲ್ಲ ಮನೆ. ಬೇಡ ಪ್ರಾಮಿಸ್ ನನಗೆ ಇಲ್ಲ. ಒಂದೇ ಅದ answer ನೀ ಸುಮ್ಮನೆ ಬಿಡಮ್ಮ, ನಾನೇನ್ ಹೇಳಿದೀನಿ ಜಗಳ ಆಡ್ಬೇಡ. ಇದನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಕ್ವಶನ್ಗಳನ್ನ ಕೇಳ್ತಾ ಇರೋದು ಅಂತ ಹೇಳಿದೀನಿ. ಆಯ್ತು ಬಿಡಮ್ಮ, ಸುಮ್ನೆ ಫನ್ ಮಾಡ್ದೆ ನಾನು, ಯಾಕೆ ಫನ್ ಮಾಡ್ಬೇಡ ಅಂತ ಹೇಳಿದೀನಿ. ಮನೆ ಕಾತ್ರದಿಂದ ನಿನ್ ಕ್ವಶನ್ಗೆ ಆನ್ಸರ್ ಮಾಡ್ತಿರುವಾಗ ಮನ್ಸಕ್ ಏನ್ ಹೇಳ್ತೀನಿ ಅಂದ್ರೆ 10% ಅಂತ ನಿನ್ನ 10% ಅಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಸುಮ್ನಿರ ಪ್ಲೀಸ್ ಕೇಳಮ್ಮ. ಮನೆ, ಸುಮ್ನಿರು ಮನೆ. ಇದನ್ನ ಯಾಕೋ ಇದು ಫನ್ ಅಲ್ಲ, ಬೇಡ ಬೇಡ, ಇದನ್ನ ನಾನು ಹಾಕದೇ ಇಲ್ಲ. ಏಕೆ? ನಿನ್ ರಿಯಾಲಿಟಿ ತೋರ್ಸ್ಬೇಕಲ್ಲ, ನಿನ್ ಮುಖ ಏನು ಅಂತ. ಅದಕ್ಕೆ ಜನಗಳಿಗೂ ನಿನ್ ಬಗ್ಗೆ ನಾನ್ ಪಡೆದವ್ರ ಕಷ್ಟ ಅರ್ಥ ಆಗ್ಲಿ ಅಂತಾನೆ ನಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಆಯ್ತು ಇವಾಗ ಮಾಡಿ. ನನ್ ಬಗ್ಗೆ ನಿನ್ಗೆ ಅರ್ಥ ಆಗದೆ ಇರೋ ಒಂದ್ ವಿಷಯ ಯಾವ್ದು? ಅರ್ಥನೇ ಆಗಲ್ಲ ಇದುವರೆಗೂ ನನ್ ಬಗ್ಗೆ ನಿಂಗೆ ಅದು ಅರ್ಥನೇ ಆಗ್ತಿಲ್ಲ ಅಂತ ವಿಷಯ ಇದ್ರೆ ಏನು? ಇಲ್ಲಿ ಹೇಳ್ಬೋದು, ಹೇಳೋಂಗಿಲ್ಲ ಗೊತ್ತಿಲ್ಲ. ಹೇಳು ಪರವಾಗಿಲ್ಲ, ಹೇಳು ಪರವಾಗಿಲ್ಲ. ಏನು ಎಲ್ಲದಕ್ಕೂ ಜಗಳ ಮಾಡ್ತೀವಿ. ಇಲ್ಲ, ಹೇಳು ನನ್ ಬಗ್ಗೆ ನಿಂಗೆ ಅರ್ಥ ಆಗದಿರೋ ವಿಷಯ ಏನು? ಏನಂದ್ರೆ ಚಿನಿ, ಇವಾಗ ನಾವು ಲಾಗ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಲ್ವಾ, ಆಲ್ಮೋಸ್ಟ್ ಎಲ್ಲಾನು ರಿಯಾಲಿಟಿಗೆ ತೋರ್ಸಕ್ಕಾಗಲ್ಲ ನಾವು ತಾನೆ. ನೀನು ಎಲ್ಲಾನು ರಿಯಾಲಿಟಿಗೆ ಇರಬೇಕು ಅಂತ ಇದು ಮಾಡ್ತೀಯಲ್ಲ, ಅದೇ ಏನು ಅರ್ಥನೇ ಆಗಲ್ಲ. ನನಗೆ ಆ ಥರನೇ, ನಾವು ಹೆಂಗಿದೀವೋ ನನಗೆ ಹಂಗೆ ತೋರಿಸ್ಕೊಳಕ್ಕೆ ಇಷ್ಟ. ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ. ನಾವು ಹೆಂಗಿದೀವೋ ನನಗೆ ಹಂಗೆ ತೋರಿಸ್ಬೇಕು ಅನ್ನೋದೇ ನನಗಿಷ್ಟ. ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ನನಗೆ. ಹಂಗೆ ಚಿನ್ನಿ, ರಿಯಲಾಗಿ ನಾವು ಹೆಂಗಿದೀವೋ ಹಂಗೆ ತೋರಿಸ್ಬೇಕು. ಏನು ಗೊತ್ತಾ, ಇವಾಗ ನಾವೇನೋ ವೀಡಿಯೋಸ್ ಮಾಡ್ತಾ ಇದೀವಿ, ಇನ್ಸ್ಟಾಗ್ರಾಮಲ್ಲೇ ನಾವು ಚೆನ್ನಾಗಿ ವೀಡಿಯೋಸ್ ಮಾಡೋದ್ರಿಂದ ನಮ್ಮನ್ನು ನೋಡಿ ಜನಗಳೇನು ಅನ್ಕೊಂತಾರೆ, ಎಲ್ಲರೂ ನಮ್ಮ ಥರನೇ ಅನ್ಕೊಳ್ಳಲ್ಲ. ಅವ್ರನ್ನ ನೋಡಿ ನಾವು ಅವ್ರ ಥರ ಇರಬೇಕು ಅಂತ ಅನ್ಕೊಳ್ಳೋರು ತುಂಬ ಜನ ಇರ್ತಾರೆ. ಜಗಳ ಇರಲಿ, ಏನೇ ಇರಲಿ, ನನಗೆ ಫೀಲಿಂಗ್ ಸ್ಟೇಟಸ್ಸು, ಆಮೇಲೆ ಗಂಡನ ವಿರುದ್ಧವಾದ ಸ್ಟೇಟಸ್ಗಳು, ಅದೆಲ್ಲ ನಂಗೆ ಹಾಕಕ್ಕೆ ಇಷ್ಟ ಆಗಲ್ಲ. ನಮ್ಮ ಮನೇಲೂ ಇದ್ದೇ ಇರುತ್ತೆ, ಎಲ್ಲಾರ ಮನೇಲಿ ಇರೋ ಥರ ನಮ್ಮ ಮನೇಲೂ ಜಗಳ ಅನ್ನೋದಿರುತ್ತೆ. ನಮ್ಮನೆ ಅಕ್ಕಪಕ್ಕದ ಜನನು ಏನು ಹಂಗೆ ಜಗಳ ಆಡ್ತಾರೆ ಅಂತ ಅನ್ಕೊಳ್ಳೋರು ಇದ್ದಾರೆ. ಆ ಥರ ಜಗಳ ಆಡ್ತೀವಿ ನಾವು. ನಾನು ಏನಕ್ಕೆ ನಾವು ಬರೀ ಪಾಸಿಟಿವ್ನ ಆಗ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರೋದನ್ನ ನಾವು ವೈಡ್ ಮಾಡ್ಕೊತೀವಿ. ನಾವು ವಿಡಿಯೋ ಮಾಡಿದ ತಕ್ಷಣನೇ, ನಾವು ಚೆನ್ನಾಗಿ ವಿಡಿಯೋ ಮಾಡಿದ ತಕ್ಷಣ ನಾವು ಹಂಗೆ ಇದ್ದೀವಿ ಅಂತ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀವಿ, ಅದೆಲ್ಲ ಆ್ಯಕ್ಟಿಂಗ್ ಅಷ್ಟೇ. ನಮ್ಮ ಮನೇಲೂ ಅದೇನು 1 ನಿಮಿಷ 2 ನಿಮಿಷ 1 ಅವರ್ ತಗೋಬೋದು ಅಷ್ಟೇ ವಿಡಿಯೋ. ಅದಾದ್ಮೇಲೆ ಕಟ್ ಮಾಡಿದ್ರೆ ಆ ವಿಡಿಯೋ ತೆಗಿಯುವಾಗ ಎಷ್ಟು ಜಗಳ ಆಡ್ತೀವಿ, ಆ ವಿಡಿಯೋ ಕಟ್ ಆದ್ಮೇಲೆ ಎಷ್ಟು ಜಗಳ ಆಡ್ತೀವಿ ಅನ್ನೋದು ನಮ್ಮಲ್ಲೇ ಇರುತ್ತೆ. ಅದನ್ನ ನಾವು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದನ್ನೆಲ್ಲ ಪಬ್ಲಿಕ್ಗೆ ಹಾಕೋ ಥರ ನನಗೆ ಇಷ್ಟ ಆಗಲ್ಲ. ಈಗಿನ ಜನ್ರೇಷನಲ್ಲಿ ಜಗಳ ಆಡೋದನ್ನು ಹಿಂಗೆ ಇಟ್ಕೊಂಡು ಸೆಲ್ಫಿ ಮಾಡ್ಕೊಂಡು ಜಗಳ ಆಡ್ಕೊಂಡೇ ವಿಡಿಯೋ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ನನ್ನ ಖುಷಿ ಮೂಮೆಂಟ್ ಹಾಕೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ನೋವಾಗಿರೋ ಮೂಮೆಂಟು ನಾನು ಮತ್ತೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತಂದ್ರಲ್ಲಿ, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ನಾನು ಆ ಥರನೇ. ಆಮೇಲೆ ನಾನು ಆ್ಯಕ್ಟಿಂಗ್ ಮಾಡಿದ್ರೆ ನಂಗೆ ಅದು ಬರೋದೇ ಇಲ್ಲ. ಇವಾಗ ಫಿಲಮ್ ಡೈಲಾಗೆ ಲಿಪ್ಸಿಂಗ್ ಮಾಡೋದೇ ಬೇರೆ, ಶೂಟಿಂಗ್ ಟೈಮಲ್ಲಿ ಆ್ಯಕ್ಟಿಂಗ್ ಮಾಡೋದೇ ಬೇರೆ. ಇವಾಗ ಜನಗಳಿಗೆ ನಾವು ಹಿಂಗೆ ಕುತ್ಕೊಂಡು ಹೇಳ್ತಿದ್ದೀವಿ ಅಂದರೆ, ಅವರು ನಾವು ಏನೇ ಹೇಳಿದ್ರು ನಿಜ ಅಂತಾನೆ ಅನ್ಕೋತಾರೆ. ಇವಾಗ ನಾನೇನೇ ಹೇಳಿದ್ರು ಅವ್ರು ನಿಜ ಅಂತಾನೆ ಅನ್ಕೊಳ್ಳೋದು, ಸುಳ್ಳು ಅಂತ ಅನ್ಕೊಳ್ಳಲ್ಲ ಮನೆ. ಅಷ್ಟು ಮುಗ್ಧ ಜನರು ನೋಡ್ತಾ ಇರ್ತಾರೆ, ನೀನು ನಂಬಲ್ಲ. ಅಷ್ಟು ಮುಗ್ಧ ಜನರು ನೋಡ್ತಾ ಇರ್ತಾರೆ. ಇಲ್ಲಿ ಎಷ್ಟು ಕಟ್ಟಾಗಿರ್ತದೆ, ನಾನು ಎಷ್ಟು ಕಟ್ ಮಾಡಿರ್ತೀನಿ, ನೀವು ಇಲ್ಲೇ ಕುತ್ಕೊಂಡೆ ಎಷ್ಟು ಜಗಳ ಆಡಿರ್ತೀವಿ, ಅದನ್ನೆಲ್ಲ ಕಟ್ ಮಾಡಿರ್ತೀನಿ. ಅದೆಲ್ಲ ಯಾರಿಗೂ ಗೊತ್ತಾಗೋದೇ ಇಲ್ಲ. ನೀವು ನೋಡಪ್ಪ ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತವ್ರೆ. ಇವಾಗ ನೋಡು, ನಾನು ಕುತ್ಕೊಂಡೆ ಎಷ್ಟು 1-3-4 ಸಲ ಜಗಳ ಆಯ್ತಾ ಇಲ್ಲೇ ಕೂತಿದ್ದ ಜಾಗದಲ್ಲೇ. ನೀನು ಹಂಗಂದೆ ಹಿಂಗಂದೆ, ಏನಕ್ಕೆ ಹಂಗಂತ್ಯ, ಏನಕ್ಕೆ ಹಿಂಗಂತ್ಯ ಅಂತ. ಆ ಥರ ಜಗಳಗಳು. ಇವಾಗ ಅವರು ಏನೋ ಯೂಟ್ಯೂಬ್ ವ್ಲಾಗ್ ಮಾಡಬೇಕು, ಏನೋ ಮಾಡಬೇಕು ಅಂತ ಅವ್ರ ಗಂಡ ಜೊತೆ ಕುತ್ಕೋತಾರೆ. ಅವರು ನಮ್ಮ ವ್ಲಾಗ್ ನೋಡಿರ್ತಾರೆ, ನಾವೆಲ್ಲ ಕಟ್ ಮಾಡಿ ಹಾಕಿರ್ತೀವಿ ಜಗಳನ. ಇವಾಗ ಫುಲ್ಲು ಅವ್ರು ನಮ್ಮ ವ್ಲಾಗ್ ನೋಡಿರ್ತಾರೆ, ನಾವು ಖುಷಿಯಾಗಿ ಮಾತಾಡೋದೇ ನೋಡಿರ್ತಾರೆ, ಒಂದು ವ್ಲಾಗ್ ಫುಲ್ಲು ಖುಷಿಯಾಗಿ ಮಾತಾಡೋದು. ಇವಾಗ ಅವ್ರು ಕುತ್ಕೋತಾರೆ ವ್ಲಾಗ್ ಮಾಡೋಣ ಅಂತ, ಅವರು ಒಂದು ಮಾತಾಡಿದ ತಕ್ಷಣ ಜಗಳ ಸ್ಟಾರ್ಟ್ ಆಗುತ್ತೆ ಅನ್ಕೋ. ಅವ್ರು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾರೆ, ಇವ್ನು ಯಾವನು ಒಂದ್ಸಲ ಕುತ್ಕೊಂಡು ಹಿಂಗೆ ಜಗಳ ಆಡ್ತವನಲ್ಲ, ಆ ಥರ ಯೋಚನೆ ಬರುತ್ತಲ್ವ ಅವ್ರಿಗೆ. ಇಷ್ಟೇ ನಾವು ನನ್ನ ಪ್ರೀತಿಸೋದು, ಅವರೆಲ್ಲ ಪ್ರೀತಿಸೋರು ಅಂದರೆ ಹಂಗಿರ್ತಾರೆ, ಹಿಂಗಿರಲ್ಲ ಅಂತ ಯೋಚನೆ ಮಾಡ್ತಾರೆ ಚಿನ್ನಿ. ಅಷ್ಟು ಆ ಥರ ಜನರ ಮೈಂಡ್ಗೆ ಹೋಗುತ್ತೆ. ನಾವೆಷ್ಟೇ ವಿಡಿಯೋ ನೋಡಿ ಮೋಟಿವೇಟ್ ಆಗಬಾರ್ದು ಅಂತ ಅಂದ್ಕೊಂಡ್ರು ಮೋಟಿವೇಟ್ ಆಗೋ ಜನ ಇದ್ದೇ ಇರ್ತಾರೆ. ಅದಕ್ಕೆ ನಮ್ಮಿಂದ ಎಲ್ಲಾರನ್ನೂ ಒಳ್ಳೆಯವ್ರನ್ನ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೇದು ಹೇಳಿದ ತಕ್ಷಣ ಒಳ್ಳೇದು ಕೇಳ್ತಾರೆ ಅನ್ನಂತನೂ ಅಲ್ಲ. ಅಟ್ಲೀಸ್ಟು ನಮ್ಮಿಂದ ಯಾರೋ 1-2-3 ಜನ ತಪ್ಪಾರಿಗೆ ಹೋಗದಿದ್ರು ಪರವಾಗಿಲ್ಲ, ಒಳ್ಳೆ ದಾರಿಗೆ ಹೋಗ್ತಾರಲ್ಲ, ನಾವು ಏನಿದ್ದೀವೋ ನಾವು ಅದನ್ನೇ ತೋರ್ಸೋಣ ಅಂತ ಅಷ್ಟೆ ನನ್ನ ಉದ್ದೇಶ. ಅಷ್ಟೆ. ಸರಿ ಬಿಡಮ್ಮ.
ಅಷ್ಟೆಲ್ಲ ವಿಡಿಯೋಸ್ ಮಾಡ್ತೀವಿ, ಯಾರಾದ್ರೂ ನೋಡ್ಬಿಟ್ಟು ವಿಡಿಯೋ ಮಾಡಿಬಿಟ್ರೆ ನೋಡು ನೀವು ಹೆಂಗ್ ವಿಡಿಯೋ ಮಾಡ್ತೀರಾ ಅಂತ ಟ್ರೋಲ್ ಮಾಡ್ಬಿಡ್ತಾರೆ ಅಷ್ಟೇ. ನೀನು ಹಿಂಗೆ ಆಡೋದು ನೋಡಿದ್ರೆ ಅಂತ ಎಷ್ಟೊಂದ್ಸಲ ಹೇಳಿದ್ದೀನಿ ಅವ್ರಿಗೆ. ಅದೆಲ್ಲ ಕಾಮನ್ ಗೈಸ್. ಜಗಳ ಪ್ರೀತಿ ಎಲ್ಲಿರುತ್ತೋ ಜಗಳ ಅನ್ನೋದು ಅಲ್ಲೇ ಇರುತ್ತೆ. ನಾವು ಜಗಳ ಆಡಿದ ತಕ್ಷಣ ಅವ್ರು ನಮ್ಮನ್ನ ಪ್ರೀತಿಸೋದೇ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಆಮೇಲೆ ಎಲ್ಲಾರು ಒಂದೇ ತರ ಇರಲ್ಲ. ಈ 5 ಬೆರಳು ಹೆಂಗೆ ಸಮ ಇರಲ್ವೋ ಹಂಗೆ ಜನಗಳು ಅಷ್ಟೇ ಒಂದೇ ತರ ಯಾರು ಇರಲ್ಲ ಅಲ್ವಾ ಚಿನಿ? ಆತರ ಯಾರೋ ಒಬ್ರನ್ನ ನೋಡಿ ಅವ್ರ ತರ ನೀನ್ ಯಾಕಿಲ್ಲ ಅಂತ ಜಗಳ ಆಡೋರು ಇರ್ತಾರೆ ಚಿನಿ. ಅವ್ರ ತರ ನೀನ್ ಯಾಕಿಲ್ಲ ನೋಡೋರು ಹೆಂಗೋರೆ ಮನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಜಾಸ್ತಿ ಮಾತಾಡೋದ್ ಬೇಡ. ನನ್ಗೆ ನಿನ್ನಿಂದ ಜಾಸ್ತಿ ಬೇಕಾಗಿರೋದೇನು? ಪ್ರೀತಿ. ಇನ್ನೇನು? ಅಲ್ಲ, ಪ್ರೀತಿ ಅಲ್ಲ, ಮನಿ. ಹೇಳ. ಅಲ್ಲ, ಪ್ರೀತಿ ಅಲ್ಲ. ಟೈಮ್. ಟೈಮ್ ಗೈಸ್. ಯಾವಾಗ್ಲೂ ಕೇಳ್ತಾ ಇರ್ತೀನಿ ಗೈಸ್, ಯಾವಾಗ್ಲೂ ಕೇಳ್ತಾ ಇರ್ತೀನಿ. ನಿಮ್ಗೆ ಆಲ್ರೆಡಿ ತುಂಬಾ ಬ್ಲಾಗ್ಸ್ ಅಲ್ಲಿ ಹೇಳ್ತಿದ್ದೀನಿ ನಮ್ಮ ಮನೆಯವ್ರು ಪಾಕೆಟ್ ಎಫ್.ಎಂ ಕತೆ ಕೇಳ್ತಾರೆ ಅಂತ. ಆ ಕತೆ ಕೇಳಕ್ ಇಟ್ಕೊಂಡ್ಬಿಟ್ರೆ ಗಾಯ್ಸ್ ನಾನ್ ಕರೀತಾ ಇದ್ರು ಕೇಳಿಸ್ಕೊಳಲ್ಲ, ಯಾರ್ ಮಾತಾಡ್ತಾ ಇದ್ರು ಕೇಳಿಸ್ಕೊಳಲ್ಲ. ಯಾವಾಗ್ಲೂ ಹೇಳ್ತಿರ್ತೀನಿ ಮನೆಗ್ ಬಂದಿದ ತಕ್ಷಣ ಅದನ್ನ ಆಫ್ ಮಾಡ್ಬಿಡು, ನಾನು ಇಲ್ದೇ ಇರುವಾಗ ಮಾತ್ರ ಕತೆ ಕೇಳು ಅಂತ. ಆದ್ರೂ ಕೇಳಲ್ಲ. ಅದೊಂದು ಬಿಡ್ಬೇಕು ಗೈಸ್. ಅವರು ನೀವು ಕಮೆಂಟ್ ಮಾಡಿ, ಅಣ್ಣ ಕತೆ ಕೇಳ್ಬೇಡಿ, ಅಕ್ಕನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಇವಾಗ ಲಾಸ್ಟ್ ಕ್ವಶನ್ ಗೈಸ್. ನಾನು ನಿನ್ನ ಎಷ್ಟು % ಅರ್ಥ ಮಾಡ್ಕೊಂಡಿದೀನಿ? 80 ಅಷ್ಟೇ. ಅಷ್ಟೇ. ನೀ ನನ್ನ 5% ಅರ್ಥ ಮಾಡ್ಕೊಂಡಿದ್ಯಾ? 5% ಅಷ್ಟೇ. ಓನ್ಲಿ ಅಷ್ಟೇ. ಯಾಕೆ? ನೀನು 10 ಮಾರ್ಕ್ಸ್ ಕೊಡು, ನಾನು ತಗೊಳ್ಳೋ. ನನಗೆ ಇಷ್ಟ ಇಲ್ಲ ಅದು, ನಾನು ಹಾಕೋದು ಇಲ್ಲ. ಇಷ್ಟೇ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ಬೈ ಬೈ, ಲವ್ ಯು ಆಲ್, ಕೀಪ್ ವಾಚಿಂಗ್. ಸುಂದರ ಈ ಲೋಕ ನೀವಿರಲು